ಉಣ್ಕಲ್ಲದ ಸಿದ್ದಪ್ಪಜ್ಜನವರೇ ಎಂದೇ ಹೆಸರಾಗಿದ್ದ ಪರಮಪೂಜ್ಯ ಸದ್ಗುರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ, ಇಲ್ಲಿ ಇವತ್ತಿನ ದಿವಸ ತಮಗೆ ತಿಳಿಯಪಡಿಸುವುದು ಏನೆಂದರೆ, ಇದೇ ಭಾನುವಾರ 30 ಮಾರ್ಚ್ 25ನೇ ಇಸ್ವಿ ಶ್ರೀ ಸಿದ್ದಪ್ಪಜ್ಜನವರ ಜಾತ್ರಾ ನಿಮಿತ್ತವಾಗಿ ಪ್ರವಚನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತವೆ. ಪ್ರವಚನ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳವರು ನಡೆಸಿಕೊಡ್ತಾ ಇದ್ದಾರೆ. ಇದೇ ದಿನಾಂಕ 29ನೇ ತಾರೀಕುವರೆಗೂ ಪ್ರವಚನ ನಡೀತಾ ಇರುತ್ತದೆ. ಪ್ರವಚನ ಮುಗಿದ ಮೇಲೆ ಪ್ರಸಾದ ಕಾರ್ಯಕ್ರಮವನ್ನು ಟ್ರಸ್ಟ್ ವತಿಯಿಂದ ಹಂಚಿಕೊಂಡಿದ್ದಾರೆ. ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ರಾಜಣ್ಣ ಕೊರ್ವಿಯವರು, ಶ್ರೀಯುತ ಶಶಿಧರ್ ಕೊರ್ವಿಯವರು, ಅವರ ಕುಟುಂಬದವರು, ಟ್ರಸ್ಟ್ನ ಸರ್ವ ಸದಸ್ಯರು ಈ ಕಾರ್ಯಕ್ರಮ, ಪ್ರವಚನ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಈ ಪ್ರಸಾದ ದಾಸೋಹದ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯಾವತ್ತೂ ಉಣ್ಕಲ್ಲದ ಗ್ರಾಮ ನಿವಾಸಿಗಳು, ಯುವಕರು, ಮಹಿಳೆಯರು ಸಮೇತವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಪ್ರವಚನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ಇರುವುದು ಬಹಳ ಸಂತೋಷದಾಯಕವಾಗಿದೆ. ಪೂಜ್ಯ ಶ್ರೀ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳವರ ಪ್ರವಚನ ತಾವೆಲ್ಲ ಯೂಟ್ಯೂಬ್ನಲ್ಲಿ ನೋಡಿರ್ತೀರಿ. ಸಿಡಿಲು ಹೊಡೆದಂಥ ಕಂಠದೊಂದಿಗೆ ಅಂಥ ಪ್ರವಚನವನ್ನು ಬೇರೆ ಎಲ್ಲೂ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಜನ ತಂಡೋಪತಂಡವಾಗಿ ಬಂದು ಪ್ರವಚನವನ್ನು ಕೇಳಿ ಅದನ್ನು ತಮ್ಮ ನಿಜ ಜೀವನದಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಶ್ರೀಯುತ ಶಶಿಧರ್ ಕೊರ್ವಿ ಅವರು ಸೇವಾ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಶ್ರೀಯುತ ರಾಜಣ್ಣ ಕೊರ್ವಿಯವರು ಸೇವಾ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಸರ್ವ ಭಕ್ತ ಮಂಡಳಿಯು ಪ್ರಸಾದವನ್ನು ಸ್ವೀಕರಿಸುತ್ತಾ ಇದೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಇಲ್ಲಿ ಜೋಳದ ಹಿಟ್ಟನ್ನು ಮನೆಗೆ ತಗೊಂಡು ಹೋಗ್ತಾರೆ. ಜೋಳದ ಹಿಟ್ಟನ್ನು ಮನೆಗೆ ತಗೊಂಡು ಹೋಗಿ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ರೊಟ್ಟಿ ಮಾಡ್ಕೊಂಡು ಕೊಡ್ತಾರೆ. ಆದ್ದರಿಂದ ಒಂದು ದಿನ ಬಿಟ್ಟು ಇನ್ನೊಂದು ದಿನ ಇಲ್ಲಿ ರೊಟ್ಟಿಯ ಊಟನೂ ಸಿಗುತ್ತದೆ. ಅಂದರೆ ಪ್ರಸಾದದಲ್ಲಿ ಕೆಲವರು ಬೂಂದಿ ಕೊಡಿಸಿದ್ದಾರೆ. ಅವರವರ ಸೇವೆಯನ್ನು ಸಲ್ಲಿಸುತ್ತಾ ಇರುವುದು ಬಹಳ ಆನಂದಮಯ ಸಂಗತಿ ಮತ್ತು ನೋಡಲು ಎರಡು ಕಣ್ಣು ಸಾಲದಾರದಂಥ ಒಂದು ಈ ದಾಸೋಹ ವ್ಯವಸ್ಥೆಯನ್ನು ನೋಡಿ, ಹೇಗೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ, ಅಂಥ ಒಂದು ಸಂದರ್ಭವನ್ನು ನೋಡುತ್ತಿರುವುದು, ಅನುಭವಿಸುತ್ತಿರುವುದು ನಮ್ಮ ಪುಣ್ಯವೆಂದೇ ನಾವು ಹೇಳಬೇಕು. ಜೋಳದ ಹಿಟ್ಟನ್ನು ಮನೆಗೆ ತಗೊಂಡು ಹೋಗ್ತಾ ಇರುವ ಹೆಣ್ಣುಮಕ್ಕಳು ರೊಟ್ಟಿ ಮಾಡ್ಕೊಂಡು ಬಂದು ಕೊಡ್ತಾರೆ. ಇಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ನೋಡ್ರಿ. ಇದೇ ಥರ ಎಲ್ಲರೂ ಜೋಳದ ಹಿಟ್ಟನ್ನು ಮನೆಗೆ ತಗೊಂಡೋಗಿ ರೊಟ್ಟಿ ಮಾಡ್ಕೊಂಡು ಕೊಡ್ತಾರೆ. ಮತ್ತು ಇಲ್ಲಿ ಪಲ್ಯ, ಅನ್ನ, ಸಾರು, ಸಜ್ಜಕ ಇದನ್ನು ಪ್ರತಿದಿನವೂ ದಾಸೋಹದಲ್ಲಿ ತೊಡಗಿಸಿ ಸರ್ವ ಭಕ್ತ ಮಂಡಳಿಯನ್ನು ಈ ಪ್ರವಚನ ಕೇಳಿ ಸಮಾಧಾನ ಮತ್ತು ಅವರ ಜೀವನದಲ್ಲಿ ಒಳ್ಳೆಯದಾಗುವಂತೆ ನೋಡಿಕೊಳ್ಳಲಿಕ್ಕೆ ಇದು ಒಳ್ಳೆಯ ಕಾರ್ಯಕ್ರಮ ಎಂದೇ ಹೇಳಬಹುದು. ಸಿದ್ದಪ್ಪಜ್ಜನವರ ದೇವಸ್ಥಾನ ಈ ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆಯಲ್ಲಿ ಹೊಂದಿಕೊಂಡಿರುತ್ತದೆ. ಉಣ್ಕಲ್ ಕೆರೆಯ ಭಾಗದಲ್ಲಿರುವಂಥ ಈ ದೇವಸ್ಥಾನ ಮತ್ತು ಪಕ್ಕಕ್ಕಿರುವಂಥ ಉಳುವಿ ಶ್ರೀ ಚನ್ನಬಸವೇಶ್ವರ ಮಹಾಸ್ವಾಮಿಗಳ ದೇವಸ್ಥಾನ ಪ್ರಸಿದ್ಧವಾಗಿರುತ್ತವೆ. ಎದುರಿಗೆ
ಈ ಸಂತೆಬೈಲು, ಅದರ ಪಕ್ಕದಲ್ಲಿ ವಿಠ್ಠಲ ರುಕ್ಮಿಣಿ ಮಂದಿರ, ಹೀಗೆ ಒಂದು ಆದರ್ಶಪ್ರಾಯವಾದಂಥ ಧಾರ್ಮಿಕ ಕ್ಷೇತ್ರವೇ ಆಗಿ ಮೆರೆಯುವಂಥ ಒಂದು ಈ ಉಣಕಲ್ ಕ್ಷೇತ್ರದಲ್ಲಿ ಈ ಜಾತ್ರೆ ನಡೆಯುತ್ತಿರುವುದು ಬಹಳ ವಿಶೇಷ. ಇದನ್ನು ತಾವೆಲ್ಲ ಜಾತ್ರೆಗೆ ಆಗಮಿಸಿ ಕಣ್ತುಂಬಿಸಿಕೊಳ್ಳಬೇಕು. ಪ್ರವಚನಕ್ಕೆ ತಾವೆಲ್ಲ ಆಗಮಿಸಿ ಅದರ ಲಾಭ ಪಡೆಯಬೇಕು ಎಂದು ಟ್ರಸ್ಟ್ ಕಮಿಟಿಯವರು ಈಗಾಗಲೇ ಎಲ್ಲರಿಗೂ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಸರಿಸುಮಾರು 3 ಕೋಟಿ ವೆಚ್ಚದಲ್ಲಿ ಕಲ್ಲಿನ ದೇವಸ್ಥಾನ, ಸಂಪೂರ್ಣವಾಗಿ ಕಲ್ಲಿನಲ್ಲಿ ಕಟ್ಟಿದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾ ಇದ್ದಾರೆ. ಈಗಾಗಲೇ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ರಾಜಣ್ಣವರು, ಕೊರ್ವಿಯವರು 10 ಲಕ್ಷ, ಅವರ ಸಹಪಾಠಿಗಳು ಕಾಂಟ್ರಾಕ್ಟರಾದ ಪ್ರಸಾದ ಸರರು 10 ಲಕ್ಷ, ಹೀಗೆ ಪ್ರತಿಯೊಬ್ಬರು 5,000ದಿಂದ ಹಿಡಿದು ಪ್ರತಿಯೊಬ್ಬರು ತಮಗೆ ಕೈಲಾದ ಮಟ್ಟಿಗೆ 25,000, 50,000 ಹೀಗೆ ತಮ್ಮ ತಮ್ಮ ಶಕ್ತಿಯಾನುಸಾರ ಅಲ್ಲಿ ದೇಣಿಗೆಯನ್ನು ಬರೆಸ್ತಾ ಇದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಸಾವಿರಾರು ವರ್ಷದವರೆಗೂ ದೇವಸ್ಥಾನಗಳು ಏನೂ ಹಾಳಾಗದೆ ಹಿಂದೂ ಧರ್ಮ ಮತ್ತು ಈ ಸಂಸ್ಕೃತಿ, ಈ ಒಂದು ಸಂಸ್ಕೃತಿ ನೆಲೆಗಟ್ಟುಕೊಳ್ಳುವಲ್ಲಿ ಈ ದೇವಸ್ಥಾನಗಳ ಪಾತ್ರ ಬಹಳ ಹಿರಿದಾದುದು. ಅವುಗಳನ್ನು ಶಾಶ್ವತವಾಗಿ ಉಳಿಸುವಂಥ ದೃಷ್ಟಿಯಲ್ಲಿ ಈ ಕಾಂಕ್ರೀಟ್ ಮತ್ತು ಸಿಮೆಂಟ್ನ ಉಪಯೋಗ ಮಾಡಲಾರದೆ ಸಂಪೂರ್ಣವಾಗಿ 12 ಅಡಿಗಳವರೆಗೆ ತಳದಲ್ಲಿ ಮಣ್ಣನ್ನು ತೆಗೆದು ಅಲ್ಲಿಂದ ಕಲ್ಲನ್ನು ಹೊಂದಿಸಿಕೊಂಡು ಕಲ್ಲಿನ ದೇವಸ್ಥಾನವನ್ನೇ ನಿರ್ಮಾಣ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸಾವಿರಾರು ವರ್ಷಗಳಿಂದ ಈಗ ಬೇರೆ ಕಡೆ ಯಾವ ರೀತಿಯಿಂದ ದೇವಸ್ಥಾನಗಳಿವೆ ಅದೇ ರೀತಿ ಈ ದೇವಸ್ಥಾನ ಮುಂದಿನ ಸಾವಿರಾರು ವರ್ಷಗಳವರೆಗೂ ಇರುವುದರಲ್ಲಿ ಸಂದೇಹವೇ ಇಲ್ಲ. ಆದ ಕಾರಣ ಇದನ್ನು ತಾವೆಲ್ಲ ನೋಡಿ ಕಣ್ತುಂಬಿಸಿಕೊಳ್ಳಿ, ಪ್ರವಚನದ ಲಾಭ ಪಡೆಯಿರಿ, ದಾಸೋಹ ಪ್ರಸಾದ ಹೊಂದಿ ತಾವೆಲ್ಲ ಈ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಮತ್ತು ಶ್ರೀ ಸದ್ಗುರು ಶ್ರೀ ಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ತಾವು ಈ ಸೇವಾ ಕೈಂಕರ್ಯದಲ್ಲಿ ಪಾಲ್ಗೊಳ್ಳುತ್ತಿರಂತು ಎಂದು ನಂಬಿ ಈ ವಿಡಿಯೋವನ್ನು ಮುಗಿಸುತ್ತೇವೆ. ನಮಸ್ಕಾರ.